ಹೇಗಿದ್ದೀರಾ? ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸಲು ಹಿಂದೆ ನಮ್ಮೊಂದಿಗೆ ಸೇರಿಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂದೇಶವು ನಿಮಗೆ ಆಶೀರ್ವಾದವಾದರೆ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೂ ಶೇರ್ ಮಾಡಿರಿ. ಬನ್ನಿ, ಇಂದಿನ ಧ್ಯಾನಕ್ಕೆ ಆಧಾರವಾಗಿರುವ ಮನಗುಂದುವಿಕೆಯನ್ನು ಹೊಡೆದಟ್ಟುವುದು ಎಂಬ ಅಮೂಲ್ಯವಾದ ವಿಷಯವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಒಟ್ಟಾಗಿ ಧ್ಯಾನಿಸೋಣ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂದು ಯೆಶಾಯನ ಪ್ರವಾದನ ಗ್ರಂಥ 40:29 ಓದುತ್ತೇವೆ. ಮನಗುಂದುವಿಕೆ ಎನ್ನುವುದು ಸೈತಾನನು ಉಪಯೋಗಿಸುವ ಒಂದು ಭಯಂಕರವಾದ ಆಯುಧ. ಅದು ಮನಸ್ಸನ್ನು ಅಧೈರ್ಯಪಡಿಸುತ್ತದೆ, ತಳಮಳಗೊಳಿಸುತ್ತದೆ. ಅಷ್ಟೇ ಅಲ್ಲ, ಇದರಿಂದಾಗಿ ಎಷ್ಟೋ ಜನರು ಮನೋರೋಗಿಗಳಾಗಿ ಮಾರ್ಪಟ್ಟಿರುವರು. ಮನಗುಂದುವಿಕೆಯ ಜೊತೆಯಲ್ಲಿ ಆತಂಕ, ಭಯ, ಚಿಂತೆ ಆವರಿಸಿಕೊಳ್ಳುವುದು. ಒಂದು ಬಲವಾದ ಕಾರಿರುಳು ಮುಸುಕಿ ಧೈರ್ಯಗುಂದುವಂತೆ ಮಾಡುತ್ತದೆ. ಒಂದು ವೇಳೆ ಹಿಂದೆ ಈ ಮನಗುಂದುವಿಕೆಯಿಂದಾಗಿ ನಿಮ್ಮಲ್ಲಿ ಅಪನಂಬಿಕೆ, ಅಧೈರ್ಯ ಉಂಟಾಗಿರಬಹುದು. ಕರ್ತನ ಕಡೆಗೆ ನಿಮ್ಮ ಕಣ್ಣುಗಳನ್ನು ಎತ್ತಿರಿ. ಆತನು ನಿಮ್ಮಲ್ಲಿ ಉತ್ಸಾಹವನ್ನು, ಸಂತೋಷವನ್ನು ತುಂಬಲು ಶಕ್ತನಾಗಿರುವನು. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವನು. ನಿಶ್ಚಯವಾಗಿ ಇಂದು ನಿಮ್ಮ ಮುಂದೆ ಬೆಟ್ಟದಂತೆ ನಿಂತಿರುವ ಎಲ್ಲಾ ವಿರೋಧಗಳನ್ನು ಮಾರ್ಪಡಿಸಿ, ಮುಳ್ಳಿನಂತೆ ನಿಮ್ಮ ಹೃದಯವನ್ನು ಚುಚ್ಚುತ್ತಿರುವ ಎಲ್ಲಾ ನೋವುಗಳನ್ನು ಮಾರ್ಪಡಿಸಿ ಸಮಾಧಾನವನ್ನು ಅನುಗ್ರಹಿಸುವನು. ಪ್ರಿಯ ದೇವಮಕ್ಕಳೇ, ಈ ಸಂದೇಶವು ಈಗ ನಿಮ್ಮ ಹೃದಯದೊಂದಿಗೆ ಮಾತನಾಡುತ್ತಿದ್ದರೆ ಕಾಮೆಂಟ್ಸ್ನಲ್ಲಿ ಕರ್ತನೆ ನನಗೆ ಧೈರ್ಯ ಕೊಡು ಎಂದು ಬರೆಯಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮೊದಲು ನೀವು ಒಂದು ಸತ್ಯವನ್ನು ತಿಳಿದುಕೊಳ್ಳಬೇಕು. ಮನಗುಂದುವಿಕೆ ಒಂದು ಪಾಪವಲ್ಲ, ಆದರೆ ಆ ಸಮಯದಲ್ಲಿ ನೀವು ಹೇಗೆ ನಡೆದುಕೊಳ್ಳುವಿರಿ ಎಂಬುದನ್ನು ಕರ್ತನೂ ಗಮನಿಸುತ್ತಾನೆ, ಸೈತಾನನೂ ಗಮನಿಸುತ್ತಾನೆ. ಕೆಲವರು ಮನಗುಂದಿರುವ ಸಮಯಗಳಲ್ಲಿ ಪಾಪಭೋಗಗಳನ್ನು ಹುಡುಕಿ ಹೋಗುತ್ತಾರೆ. ಅನೇಕ ಕುಡುಕರನ್ನು ಯಾಕೆ ಹೀಗೆ ಕುಡಿಯುತ್ತೀಯಾ ಎಂದು ಕೇಳಿದರೆ, ಮನಸ್ಸಿನ ನೆಮ್ಮದಿಗಾಗಿ ಕುಡಿಯುತ್ತೇನೆ, ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಎಂದು ಹೇಳುತ್ತಾರೆ. ಇವರು ತಮ್ಮ ಮನಗುಂದುವಿಕೆಯ ವೇದನೆಯೊಂದಿಗೆ ತಪ್ಪಿತಸ್ಥ ಮನೋಭಾವದಿಂದ ಉಂಟಾಗುವ ವೇದನೆಯನ್ನೂ ಸೇರಿಸಿಕೊಳ್ಳುತ್ತಾರೆ. ಸೈತಾನನು ಇಂತಹ ಸಮಯವನ್ನೇ ಕಾಯುತ್ತಿದ್ದು ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿ ಅವರ ಜೀವಿತಗಳನ್ನೇ ಹಾಳು ಮಾಡಿ ನರಕಕ್ಕೆ ದೊಬ್ಬುತ್ತಾನೆ. ದೇವಮಕ್ಕಳೇ, ಈ ಮನಗುಂದುವಿಕೆ ನಿಮ್ಮ ಜೀವಿತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರುವುದುಂಟು. ಆದರೆ ಅಂತಹ ಸಮಯಗಳಲ್ಲಿ ನಿಮ್ಮ ಕಣ್ಣುಗಳು ಕರ್ತನನ್ನೇ ದೃಷ್ಟಿಸಲಿ. ದೇವರ ವಾಕ್ಯಗಳನ್ನು, ಆತನ ವಾಗ್ದಾನಗಳನ್ನು ಆಶ್ರಯಿಸಿರಿ. ಮನಗುಂದುವಿಕೆಯನ್ನು ತಂದು ಹಾಕುವ ಸೈತಾನನನ್ನು ಎದುರಿಸಿ ನಿಲ್ಲಿರಿ. ಪಾಪ ಶೋಧನೆಗಳನ್ನು ಎದುರಿಸಿ ನಿಲ್ಲಿರಿ. ಕರ್ತನು ನಿಮ್ಮೊಂದಿಗಿರುವನು. ನೀವು ಇಂದು ಕರ್ತನಲ್ಲಿ ಹೊಸ ಧೈರ್ಯವನ್ನು ಸ್ವೀಕರಿಸುತ್ತಿದ್ದರೆ ಕಾಮೆಂಟ್ಸ್ನಲ್ಲಿ ನನ್ನ ನಿರೀಕ್ಷೆ ಯೇಸುವಿನಲ್ಲಿ ಎಂದು ಬರೆಯಿರಿ. ನನ್ನೊಟ್ಟಿಗೆ ಸೇರಿ ಈ ಪ್ರಾರ್ಥನೆಯನ್ನು ಮಾಡಿರಿ. ಪ್ರೀತಿಯ ಪರಲೋಕ ತಂದೆಯೇ, ಮನಗುಂದಿದ ಹೃದಯಗಳಿಗೆ ಬಲ ಕೊಡುವ ನೀನಿಗೆ ಸ್ತೋತ್ರ. ನಮ್ಮ ಭಯ, ಆತಂಕ ಮತ್ತು ನಿರಾಶೆಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. ಸೋತವನಿಗೆ ತ್ರಾಣ ಕೊಡುವಂತೆ ನಮ್ಮ ಆತ್ಮಕ್ಕೆ ಹೊಸ ಬಲವನ್ನು ನೀಡಿ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ನೆನಪಿಗೆ, ಧರ್ಮೋಪದೇಶ ಕಾಂಡ 23. ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೆ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಮನಗುಂದುವಿಕೆಯೊಂದಿಗೆ ಹೋರಾಡುತ್ತಿರುವ ಒಬ್ಬರಿಗೆ ಇದನ್ನು ಹಂಚಿಕೊಳ್ಳಿ. ಪ್ರತಿದಿನ ಒಂದು ಸಂದೇಶದ ಮೂಲಕ ಕ್ರಿಸ್ತನ ಕಡೆಗೆ ಇನ್ನೊಂದು ಹೆಜ್ಜೆ ಇಡಲು ನಮ್ಮೊಂದಿಗೆ ಸೇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಅಭಿಷೇಕಿಸುವ ನನ್ನ ಯೇಸು